ಪ್ರೈಸ್ ಅಲ್ಲ ಕ್ರಿಸ್ತೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಅತ್ಯುನ್ನತ ಸಿಂಹಾಸನಾಸೀನನಾಗಿ ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಯೇ ಆರಿಸಿಕೊಂಡು ಸ್ವಕೀಯ ಜನಾಂಗವಾಗಿ ಆರಿಸಿಕೊಂಡು ಈ ಇಹಲೋಕದಲ್ಲಿ ನಮ್ಮನ್ನು ಪ್ರತ್ಯೇಕಪಡಿಸಿ ತನ್ನ ಮಕ್ಕಳಾಗಿ ಅಂಗೀಕರಿಸಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಮ್ಮ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾರೆ. ಆತನ ಚಿತ್ತವನ್ನು ನಮ್ಮ ಮೂಲಕ ನೆರವೇರಿಸ್ಕೊಳ್ಬೇಕೆಂಬುದಾಗಿ ನಮ್ಮನ್ನು ಸುರಕ್ಷಿತವಾಗಿ ಪ್ರೀತಿಯಿಂದ ನಮ್ಮನ್ನು ಬಲಪಡಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೌದಲ್ವಾ? ಅದಕ್ಕೋಸ್ಕರವಾಗಿ ನಾವು ನಮಗೋಸ್ಕರವಾಗಿ ಈ ಲೋಕದಲ್ಲಿ ಜೀವಿಸದೆ ಆತನಿಗೋಸ್ಕರವಾಗಿ ಆತನ ಮಹಿಮಾರ್ಥವಾಗಿ ಜೀವಿಸಲಿಕ್ಕೆ ದೇವರು ಮತ್ತೊಂದು ಅವಕಾಶವನ್ನು ಒದಗಿಸಿಕೊಟ್ಟಿರುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಆಮೇನ್. ಈ ಒಂದು ಲೋಕಯಾತ್ರೆಯಲ್ಲಿ, ಈ ಒಂದು ಪ್ರಯಾಣದಲ್ಲಿ ನಾವು ಯಾತ್ರಿಕರಾಗಿದ್ದೇವೆ. ಇದು ನಮಗೆ ಶಾಶ್ವತವಾದ ಲೋಕವಲ್ಲ, ನಮಗೊಂದು ಶಾಶ್ವತ ಲೋಕವಿದೆ. ಆ ಒಂದು ಶಾಶ್ವತ ಲೋಕಕ್ಕೆ ಹೋಗಲಿಕ್ಕೆ ಇಲ್ಲಿ ಸ್ವಲ್ಪ ಸಮಯ ಕಳೀಲಿಕ್ಕೆ ಯಾತ್ರಿಕರಾಗಿ ನಾವಿದ್ದೇವೆ ಪ್ರಿಯರೇ. ಈ ಒಂದು ಯಾತ್ರೆಯಲ್ಲಿ ಈ ಒಂದು ಲೋಕದ ಯಾತ್ರೆಯಲ್ಲಿ ನಮಗೆ ಅನೇಕ ನಷ್ಟಗಳು, ಕೆಟ್ಟ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀಬೋದು. ಕೆಟ್ಟವರು ನಮ್ಮ ಜೀವನದಲ್ಲಿ ಕೆಟ್ಟದನ್ನು ಬಯಸಿ ನಮಗೆ ಕೆಟ್ಟದಾಗಬೇಕೆಂಬುದಾಗಿ ಅನೇಕ ಪ್ರಯತ್ನಗಳು ಪಡ್ಬೋದು. ಎಸ್, ಕೆಟ್ಟತನವೇ ಆಗಿರಬಹುದು, ನಷ್ಟವೇ ಅನುಭವಿಸಿರಬಹುದು, ಕಷ್ಟಗಳೇ ಬಂದಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಕೆಟ್ಟತನಕ್ಕೆ ನೀವು ಸೋತು ಹೋಗಬೇಡ್ರಿ. ಕೆಟ್ಟದಾಯ್ತು ಎಂಬುದಾಗಿ ಕೆಟ್ಟ ಒಂದು ರೀತಿಯಲ್ಲಿಯೇ ನೀವು ಅದನ್ನು ದೃಷ್ಟಿಸಿ ನೋಡಿ ಅದಕ್ಕೆ ಕುಗ್ಗಿ ಹೋಗಿ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳದಂತೆ, ನಮ್ಮನ್ನು ನಾವು ಏನು ಅಲ್ಲದವರಾಗಿ ಅಂದುಕೊಳ್ಳದಂತೆ ಆ ಒಂದು ಕೆಟ್ಟತನದಿಂದ ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ದೇವರಿಗೆ అయిష్టವಾದಂಥ ಕೆಟ್ಟತನ ನಾವು ಬಿದ್ದು ಹೋಗ್ತಾ ಇರ್ತೇವೆ. ಶರೀರ ಸಂಬಂಧಿಗಳಾಗಿ ಇರ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಅದೇ ದೇವರು ತಿಳಿಸ್ತಾ ಇದ್ದಾರೆ, ಕೆಟ್ಟತನದಿಂದ ನೀವು ಕುಗ್ಗಿ ಹೋಗದಂತೆ ಆ ಒಳ್ಳೆತನದಿಂದ ಕೆಟ್ಟತನವನ್ನು ಏನು ಮಾಡಬೇಕಂತೆ ಸೋಲಿಸ್ಬೇಕು ನಾವು. ಆಮೇಲೆ ಕೆಟ್ಟತನ ನಮ್ಮಲ್ಲಿ ಜಯಿಸಬಾರ್ದು ಪ್ರಿಯರೇ. ಅದು ನಮ್ಮಲ್ಲಿ ಇರಕೂಡದು ಕೂಡ. ನಮ್ಮನ್ನು ನೋಡುವಂಥವರು ಆಶೀರ್ವಾದಕರವಾಗಿ ನೋಡಬೇಕೇ ಹೊರತು ನೆಗೆಟಿವ್ ವೇನಲ್ಲಿ ನಮ್ಮನ್ನು ನೋಡಿ ಮಾತನಾಡಬಾರ್ದು. ಅದು ದೇವರಿಗೆ ಅವಮಾನಕರ. ದೇವರ ನಾಮ ನಾವು ಅಲ್ಲಗೆಳೆಯುತ್ತಿದ್ದೇವೆಂಬುದಾಗಿ ಅರ್ಥ. ಯಾಕೆಂದರೆ ನಮ್ಮಲ್ಲಿ ಜೀವಿಸ್ತಾ ಇರುವಂಥದ್ದು ಕ್ರಿಸ್ತನೇ ಹೊರತು ನಾವಲ್ಲ. ಇದು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಮ್ಮಲ್ಲಿ ಯಾವುದೇ ಕೆಟ್ಟ ಕಾರ್ಯಗಳಿಲ್ಲದಂತೆ ನಮ್ಮನ್ನು ಬಹು ಜಾಗ್ರತೆಯಿಂದ ಈ ಇಹಲೋಕದ ಕಲ್ಮಶ ನಮ್ಮನ್ನು ಅಂಟದಂತೆ ಕಳಂಕಕ್ಕೆ ನಾವು ಒಳಗಾಗದಂತೆ ನಮ್ಮನ್ನು ನಾವು ಜಾಗೃತೆ ಪಡಿಸಿಕೊಂಡು ಒಳ್ಳೆತನದಿಂದ ಕೆಟ್ಟತನವು ನಮ್ಮಲ್ಲಿ ಬಂದರೂ ಕೂಡ ಅವುಗಳನ್ನು ಸೋಲಿಸುವಂಥ ಶಕ್ತಿ ನಮ್ಮಲ್ಲಿರಬೇಕು. ಆ ಜ್ಞಾನ ನಮ್ಮಲ್ಲಿರಬೇಕು. ಆ ಒಳ್ಳೆ ವಿವೇಕ ನಮ್ಮಲ್ಲಿರಬೇಕು. ಆ ಕೆಟ್ಟತನವನ್ನು ಸೋಲಿಸುವಂಥ ಜ್ಞಾನ ನಮ್ಮಲ್ಲಿದ್ದರೆ ಸಾಕು ಪ್ರಿಯರೇ. ಆ ಒಳ್ಳೆತನ ನಮ್ಮಲ್ಲಿದ್ದರೆ ಕೆಟ್ಟತನವನ್ನು ನಾವು ಸೋಲಿಸಿ ಬಿಡ್ತೇವೆ. ಎಸ್, ಆ ಕೆಟ್ಟ ಕಾರ್ಯಗಳು, ನಷ್ಟ ಕಾರ್ಯಗಳು ನಾವು ಸೋಲಿಸಿ ಬಿಡ್ತೇವೆ. ಯಾಕೆಂದರೆ ದೇವರು ಒಳ್ಳೆಯವನು. ಆತನು ಒಳ್ಳೆಯವನಾಗಿ ತನ್ನ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಆಸೆ ಪಡುವಂಥ ದೇವರು. ಅದೇ ರೀತಿಯಾಗಿ ನಾವು ಒಳ್ಳೆಯವರಾಗಿ ಒಳ್ಳೆಯ ರೀತಿಯಾಗಿ ಜೀವಿಸಿ ಆ ಕೆಟ್ಟ ಕಾರ್ಯಗಳನ್ನೆಲ್ಲ ಸೋಲಿಸಿದ್ರೆ ಜಯ ನಮ್ಮದೇ. ಆಮೇನ್. ಹಲ್ಲೆಲೂಯ. ನಿಮ್ಮ ಜೀವನದಲ್ಲಿ ಏನೆಲ್ಲ ಕೆಟ್ಟ ಪರಿಸ್ಥಿತಿಗಳು ನಡೆದಿದೆಯೋ ಅದಕ್ಕೆ ಕುಗ್ಗಿ ಹೋಗಬೇಡ್ರಿ. ಒಂದು ದಿನ ಇದೆ, ಅದು ಸೋತು ಹೋಗುವಂಥ ದಿನ ಇದೆ ಪ್ರಿಯರೇ. ಎಸ್, ನಾವು ಜಯಿಸುವಾತನ ಮಕ್ಕಳು, ಸೋತು ಹೋಗುವಂಥ ಮಕ್ಕಳಲ್ಲ. ಅವರು ಅಂದುಕೊಂಡಿರಬಹುದೇನೋ, ಇತರರು ಅಂದುಕೊಂಡಿರಬಹುದೇನೋ ಇವರು ಸೋತು ಹೋಗ್ಬಿಟ್ಟಿದ್ದಾರೆ,
ಇದಿಷ್ಟೇ ಎಂಬುದಾಗಿ ತೀರ್ಮಾನಿಸಿಕೊಂಡಿರ್ಬೇನೋ, ತೀರ್ಪು ತೀರಿಸಿರ್ಬೋದೇನೋ, ಆದರೆ ಆ ಕೆಟ್ಟತನ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇನ್. ಕೆಟ್ಟತನ ಸೋತು ಹೋಗಲೇಬೇಕು. ಒಳ್ಳೆಯದು ಮಾತ್ರವೇ ಜಯಿಸಬೇಕು, ಸತ್ಯ ಮಾತ್ರವೇ ಜಯಿಸಬೇಕು ಪ್ರಿಯರೇ. ಆ ಸತ್ಯ ನಮ್ಮಲ್ಲಿರೋದಾದರೆ, ಆ ಸತ್ಯವನ್ನು ನಾವು ಅನುಸರಿಸೋದಾದರೆ, ಆ ಸತ್ಯ ದೇವರನ್ನು ನಾವು ನಂಬೋದಾದರೆ, ಆ ಒಳ್ಳೆತನದಿಂದ ನಾವು ಸೋಲಿಸ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಯೋಸೇಫನ ಎದುರು ನೋಡಿದ, ಆತನ ಜೀವನದಲ್ಲಿ ಕೆಟ್ಟದಾಯಿತು, ಕೆಟ್ಟದ್ದು ಅನೇಕರು ಕೆಟ್ಟದ್ದು ಬಯಸಿದ್ರು, ಆದರೆ ಅದಕ್ಕೆ ಕುಗ್ಗಿ ಹೋಗಿಲ್ಲ ಆತ, ನಷ್ಟಪಟ್ಟಿಲ್ಲ ಆತ. ಆ ಒಂದು ಕೆಟ್ಟತನವನ್ನು ತನ್ನ ಒಳ್ಳೆತನದ ಮೂಲಕ ಸೋಲಿಸಿ ಉನ್ನತ ಸ್ಥಾನವನ್ನು ಆತನು ಜಯಿಸ್ಕೊಂಡ. ಆಮೇಲೆ ನಾವು ಕೂಡ ಹಾಗೆ ಜೀವಿಸೋಣ. ನಮ್ಮಲ್ಲಿ ಏನೇ ಕೆಟ್ಟ ಕಾರ್ಯಗಳು ಕುಗ್ಗಿ ಹೋಗದಂತೆ ಒಳ್ಳೆತನದಿಂದ ಕೆಟ್ಟತನ ಸೋಲಿಸಿಬಿಟ್ಟು ಜಯ ಜೀವ ಮಕ್ಕಳಾಗಿ ಜೀವಿಸೋಣ. ನಾವೇನು ಜಯವೀರರಾಗಿ ಜೀವಿಸೋಣ. ದೇವರ ವಾಗ್ದಾನ ನಾವೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ನಿಮ್ಮ ಯಾವ ವಿಜ್ಞಾಪನೆ ಆಗಿದ್ರೂ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಉನ್ನತ ಮಹೋನ್ನತರ ಅಂತ ದೇವರ ಸ್ತೋತ್ರ. ಅಪ್ಪ, ಕೆಟ್ಟತನದಿಂದ ಒಳ್ಳೆತನವನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇದೆ, ಆದರೆ ಕರ್ತನೆ, ಒಳ್ಳೆತನದಿಂದ ನಾವು ಕೆಟ್ಟತನವನ್ನು ಸೋಲಿಸುವಂತೆ ಈ ಕೃಪೆಯನ್ನು ಒದಗಿಸಿಕೊಡಿ. ಕೆಟ್ಟತನ ನಮ್ಮಲ್ಲಿ ಕಾರ್ಯ ಮಾಡಬಾರ್ದು. ಈ ವಾಗ್ದಾನ ನೋಡ್ತಿದ್ದಂಥ ಪ್ರತಿಯೊಬ್ಬರ ಮಕ್ಕಳು ಒಳ್ಳೆತನದಿಂದ ಕೆಟ್ಟತನ ಸೋಲಿಸಿ ಜಯವೀರ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ. ಎಲ್ಲವನ್ನ ಕರಗಳಿಗೆ ಒಪ್ಪಿಸಿ ಬೇಡಿ ಹೊಂದಿಕೊಳ್ಳುವುದೇ ನಮ್ಮ ಜೀವನ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.